ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಕೌನ್ಸಿಲಿಂಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಅಂಥ ಸ್ಟೂಡೆಂಟ್ಸ್ಗೆ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಕೌನ್ಸಿಲಿಂಗ್ನ ಯಾವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನಾನು ನಿಮಗೆ ಇಲ್ಲಿ ಇವಾಗ ಪ್ಯಾರಾಮೆಡಿಕಲ್ ವೆಬ್ಸೈಟಲ್ಲಿ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಇಲ್ಲಿ ನೋಡ್ತಾ ಇರ್ಬೋದು ರ್ಯಾಂಕ್ ಲಿಸ್ಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮತ್ತು ಮೇಲ್ಗಡೆ ನೋಟಿಫಿಕೇಶನ್ ಆಫ್ ಕೌನ್ಸಿಲಿಂಗ್ ಅದರ ಬಗ್ಗೆಯೂ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಾನು ಇವಾಗ ಕೌನ್ಸಿಲಿಂಗ್ ಯಾವಾಗ ಆರಂಭ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಇದ್ರ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಶೋ ಆಗುತ್ತೆ ನೋಡಿ. ಪ್ಯಾರಾಮೆಡಿಕಲ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಕಾಣ್ತಾ ಇದೆ ನೋಡಿ, 26/9/2025ರಿಂದ 29/9/2025 ಅಂದರೆ ನಿಮಗೆ 4 ದಿನಗಳ ತನಕ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ನಾಳೆಯಿಂದ ಪ್ಯಾರಾಮೆಡಿಕಲ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ಸ್ಟಾರ್ಟ್ ಆಗಿ 29/9/2025 ತನಕ ಅಂದರೆ ನಿಮಗೆ 4 ದಿನಗಳ ತನಕ ನಿಮಗೆ ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮಗೆ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ 3ನೇ ತಾರೀಕಿಗೆ ಮೂಗ್ ರಿಸಲ್ಟ್ ಬರುತ್ತೆ, ಟೆಂಪ್ರರಿ ರಿಸಲ್ಟ್ ಅಂತ. ನಿಮಗೆ ಕಾಲೇಜ್ ಸಿಕ್ಕಿದೇನೋ ಇಲ್ಲ ಅಂತ ಟೆಂಪ್ರರಿ ರಿಸಲ್ಟ್ ಬಂದಾದಮೇಲೆ ಮತ್ತೆ ನಿಮಗೆ ಏನಾದರೂ ಚೇಂಜಸ್ ಮಾಡ್ಕೊಬೇಕಾಗಿತ್ತಂದರೆ, ಕಾಲೇಜ್ ಬೇರೆ ಏನಾದರೂ ಸಿಕ್ಕಿಲ್ಲ ಅಂದರೆ ಮತ್ತೆ ಬೇರೆ ಕಾಲೇಜ್ ಏನಾದರೂ ಆ್ಯಡ್ ಮಾಡಬೇಕಾಗಿತ್ತಂದರೆ, ಇಲ್ಲ ಅಂದರೆ ನಿಮ್ಮದು ಚೇಂಜಸ್ ಮಾಡ್ಕೋಬೇಕಾಗಿತ್ತಂದರೆ ಮತ್ತೆ 3/10/2025ರಿಂದ 6/10/2025 ನಿಮಗೆ ಮತ್ತೆ ಎಡಿಟಿಂಗ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ 3 ದಿನ. ನೀವು ಎಡಿಟಿಂಗ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮದು ಫೈನಲ್ ರಿಸಲ್ಟ್ನ 9/10/2025 ಅನೌನ್ಸ್ಮೆಂಟ್ ಮಾಡ್ತಾರೆ. 9/10/2025 ಯಾರು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂಥ ವಿದ್ಯಾರ್ಥಿಗಳು 15/10/2025 ಒಳಗಡೆ ನಿಮಗೆ ಸಿಕ್ಕಿರೋ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಏನಾದರೂ ಆ ಕಾಲೇಜ್ ಇಷ್ಟ ಇಲ್ಲ ಅಂತಂದರೆ ನೀವು ಅಡ್ಮಿಷನ್ ಮಾಡಿಸ್ದೇನೆ ಇರ್ಬೋದು. ನೀವು ಅಡ್ಮಿಷನ್ ಮಾಡಿಸಿಲ್ಲ ಅಂದರೆ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ನೀವು ಕನ್ಸಿಡರ್ ಆಗ್ತೀರಾ. ಸೆಕೆಂಡ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಮತ್ತು ಬೇರೆ ಯಾವುದಾದ್ರೂ ಕಾಲೇಜ್ನ ಅಲಾಟ್ಮೆಂಟ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದು.